ನರ್ತಕಿ 4 ಶೋ ಕಪಾಲಿ ಚಿತ್ರಮಂದಿರಕ್ಕೆ ಮಾರ್ನಿಂಗ್ ಶೋ ಕೊಡ್ತಾರೆ. ರಣಜಿತ್ ಚಿತ್ರಮಂದಿರದ ಸುತ್ತ ಗೋಣಿಚೀಲ ಚಾಪೆಯನ್ನು ಹಾಯಿಸ್ಕೊಂಡು ಅಭಿಮಾನಿಗಳು ಟಿಕೆಟ್ಗಾಗಿ ಕಾಯ್ತಾ ಇದ್ದಾರೆ. ಸ್ವಇಚ್ಛೆಯಿಂದ ಅಲ್ಲಿನ ಜನನೇ ಸಾರಾಯಿ ಅಂಗಡಿಗಳನ್ನು ಎತ್ತಿಸ್ತಾರೆ. ರಣಜಿತ್ ಚಿತ್ರಮಂದಿರದಿಂದ ಹಿಡಿದು ದೊಡ್ಡ ಗಡಿಯಾರ ತನಕ ಲೈನು. ಯಾವ ಟೈಮ್ನಲ್ಲಿ ಟಿಕೆಟ್ ಕೊಡ್ತಾರೋ ಆಗ ನಾವು ಎದ್ದು ಓಡ್ತಾ ಇರಬೇಕು. ಜೀವನ ಚೈತ್ರಗೆ ಮೊದಲಿಗೆ ಸಿನಿಮಾ ಹೆಸರಿಟ್ಟಿದ್ದು ಸಿಂಹಾದ್ರಿಯ ಸಿಂಹ. ಜೀವನ ಚೈತ್ರ ಅಣ್ಣವರ ಅಭಿನಯದ 202ನೇ ಸಿನಿಮಾ. ಇದು 1992 ಜುಲೈ 30ನೇ ತಾರೀಕು ರಿಲೀಸ್ ಆಗುತ್ತೆ. ಜೀವನ ಚೈತ್ರ ಸಿನಿಮಾ ಅಣ್ಣವರ ಬೇರೆ ಎಲ್ಲ ಸಿನಿಮಾಗಳನ್ನು ಮೀರಿಸಿದಂತಹ ಕ್ರೇಜ್ ಜೀವನ ಚೈತ್ರ ಸಿನಿಮಾಗಿತ್ತು. ಯಾಕಂದರೆ 3 ವರ್ಷದ ನಂತರ ಅಣ್ಣವರು ಮತ್ತೆ ಆ್ಯಕ್ಟಿಂಗ್ ಮಾಡಿದ್ದು. 89ರಲ್ಲಿ ಪರಶುರಾಮ ಬಂದಿರತ್ತೆ. ಪರಶುರಾಮ ಆದಮೇಲೆ ಅಣ್ಣವರು ಸಿನಿಮಾ ರಂಗದಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ಅವರಿಗೆ ಮತ್ತೆ ಸಿನಿಮಾದಲ್ಲಿ ಮಾಡಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತೆ. ಉದಯ್ ಶಂಕರ್, ದೊರೆ ಭಗವಾನ್, ಪಾರ್ವತಮ್ಮನವರು ಹಲವು ಕಥೆಗಳನ್ನು ರೆಡಿ ಮಾಡ್ತಾರೆ. ಅಭಿಮಾನಿಗಳಿಗೂ ಬೇಸರ, ಅಣ್ಣವ್ರು ಯಾಕೆ ಮತ್ತೆ ಸಿನಿಮಾ ಮಾಡ್ತಾ ಇಲ್ಲ ಅಂತ. ಅಣ್ಣವ್ರು ಸಿನಿಮಾ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಮಾಡಿಸಿದಂತಹ ಸಿನಿಮಾ ಜೀವನ ಚೈತ್ರ. ಜೀವನ ಚೈತ್ರ ಬಿಟ್ಟರೆ ಶಬ್ದವೇದಿ. ಈ 2 ಸಿನಿಮಾಗಳನ್ನು ಅಭಿಮಾನಿಗಳೇ ಅಣ್ಣವರ ಮೇಲೆ ಒತ್ತಡ ತಂದು ಮಾಡಿಸಿದಂತಹ ಸಿನಿಮಾ. ಜೀವನ ಚೈತ್ರ ತಯಾರಾಗೋದ್ರ ಹಿಂದೆ ಹಲವು ರೋಚಕ ಕಥೆಗಳಿದೆ. ಪರಶುರಾಮ ಆದಮೇಲೆ ಅಣ್ಣವರು ಯಾವ ಸಿನಿಮಾದಲ್ಲೂ ಮಾಡಲ್ಲ ಅಂತ ಕುಳಿತಿರ್ತಾರೆ. ಉದಯ್ ಶಂಕರ್, ಪಾರ್ವತಮ್ಮನವರು ಹಲವು ಕಥೆಗಳನ್ನು ಹೇಳಿರ್ತಾರೆ. ಆದರೆ ಅಣ್ಣವ್ರು ಎಲ್ಲವನ್ನೂ ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಅಭಿಮಾನಿಗಳು ಸುಮ್ಮನೆ ಇರೋದಿಲ್ಲ. ಅಣ್ಣವ್ರ ಕೈಲಿ ಸಿನಿಮಾ ಮಾಡಿಸ್ಲೇಬೇಕು ಅಂತೇಳಿ ಉದಯ್ ಶಂಕರ್ ಮತ್ತು ದೊರೆ ಭಗವಾನ್ ಅವ್ರ ಮೇಲೆ ಒತ್ತಡ. ಭಗವಾನ್ ಹಾಗೂ ಉದಯ್ ಶಂಕರ್ ಪಬ್ಲಿಕ್ಕಾಗಿ ಎಲ್ಲೇ ಓಡಾಡ್ತಿದ್ರು. ಅವ್ರ ಸುತ್ತ ಅಭಿಮಾನಿಗಳು ಸುತ್ತೋರಿದ್ಬಿಟ್ಟು ಯಾಕೆ ನೀವು ಅಣ್ಣವ್ರ ಕೈಲಿ ಸಿನಿಮಾ ಮಾಡಿಸ್ತಾ ಇಲ್ಲ, ಒಳ್ಳೆ ಕತೆ ಕೊಟ್ಟರೆ ಅಣ್ಣವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ, ನೀವು ಒಳ್ಳೆ ಕತೆ ರೆಡಿ ಮಾಡ್ತಾ ಇಲ್ಲ, ಅಣ್ಣವರು ಸಿನಿಮಾ ಅನೌನ್ಸ್ ಮಾಡಬೇಕು, ಇಲ್ಲಾಂದರೆ ನಾವು ನಿಮ್ಮನ್ನು ಓಡಾಡೋದು ಬಿಡೋದಿಲ್ಲ ಅಂತೇಳಿ ಅವರಿಬ್ಬರಿಗೆ ಹೆದರಿಸ್ಬಿಡ್ತಾರೆ. ಅಣ್ಣವ್ರ ಹತ್ರ ಹೋಗಿ ಈ ವಿಚಾರನೆಲ್ಲ ಹೇಳ್ತಾರೆ, ಪಾರ್ವತಮ್ಮನವ್ರ ಹತ್ರ ಮತ್ತು ಅಣ್ಣವ್ರ ಹತ್ರ. ಈ ರೀತಿ ನಮ್ಮನ್ನು ಓಡಾಡೋಕ್ಕೆ ಬಿಡ್ತಾ ಇಲ್ಲ, ನೀವು ಸಿನಿಮಾ ಮಾಡಲ್ಲ ಅಂತೇನೋ ಕೂತ್ಬಿಟ್ಟಿದ್ದೀರಿ, ಆದರೆ ಅಭಿಮಾನಿಗಳು ಸುಮ್ಮನೆ ಇರ್ತಿಲ್ಲ, ನಾವು ಸಿನಿಮಾ ಮಾಡಿಸ್ತಿಲ್ಲ ನಿಮ್ಮ ಕೈಲಿ ಅಂತೇಳಿ ನಮ್ಮ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಯವಿಟ್ಟು ಒಂದು ಸಿನಿಮಾ ಮಾಡಿ ಎಂದಾಗ ಅಣ್ಣವ್ರಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥವಾಗುತ್ತೆ. ಆಯಿತು, ನಾನು ಸಿನಿಮಾ ಮಾಡ್ತೀನಿ, ಯಾವುದಾರೊಂದು ಒಳ್ಳೆ ಕತೆ ರೆಡಿ ಮಾಡಿ ಅಂದ ತಕ್ಷಣವೇ ಉದಯ್ ಶಂಕರ್ ಅವ್ರ ತಲೆಗೆ ಕಾದಂಬರಿ ಹೊಳೆಯುತ್ತೆ. ಅದು ವ್ಯಾಪ್ತಿ ಪ್ರಾಪ್ತಿ, ವಿಶಾಲಾಕ್ಷಿ ದಕ್ಷಿಣಮೂರ್ತಿಯವರ ವ್ಯಾಪ್ತಿ ಪ್ರಾಪ್ತಿ ಕಾದಂಬರಿ. ಈ ಕಾದಂಬರಿ ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ರಾಜ್ಕುಮಾರ್ ಅವರು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಪಾರ್ವತಮ್ಮನವರಿಗೆ ವಿಚಾರನ ಹೇಳ್ತಾರೆ. ವಿಶಾಲಾಕ್ಷಿ ದಕ್ಷಿಣಮೂರ್ತಿಯವರು ಚಿ ಉದಯ್ ಶಂಕರ್ ಅವರಿಗೆ ಸಂಬಂಧಿ ಕೂಡ ಹೌದು. ದೊರೆ ಭಗವಾನ್ ಅವರು ಹೋಗಿ ವಿಶಾಲಾಕ್ಷಿ ಅವ್ರ ಹತ್ರ ಮಾತನಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ರೈಟ್ಸ್ ನಾವು ಕೊಟ್ಬಿಟ್ಟಿದ್ದೀವಿ KV ಜಯರಾಮ್ ಅವರು, ಅವ್ರ ಹತ್ರ ಹೋಗಿ ಕೇಳಿದಾಗ KV ಜಯರಾಮ್ ಅವರು ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ಆ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ಆ ಸಿನಿಮಾ ಕಾರಣಾಂತರಗಳಿಂದ ಶುರುನೇ ಆಗೋದಿಲ್ಲ, ಅಲ್ಲಿಗೆ ನಿಂತೋಗಿರುತ್ತೆ. ಆ ಸಿನಿಮಾ ಮಾಡುವಂತಹ ಸ್ಥಿತಿನಲ್ಲೂ ಅವ್ರು ಇರೋದಿಲ್ಲ. ಭಗವಾನ್ ಅವರು ಹೋಗಿ ವಿಚಾರ ಹೇಳಿದ ತಕ್ಷಣ ಅಣ್ಣವ್ರು ಈ ಸಿನಿಮಾ ಮಾಡ್ತಾರಂತೆ ಅಂದ ತಕ್ಷಣ KV ಜಯರಾಮ್ ಅವರು ಆಯಿತು, ಅಣ್ಣವ್ರು ಮಾಡ್ತಾರೆ ಅಂದರೆ ಖುಷಿ ಅಲ್ವಾ ಅಂತೇಳಿ ಅದರ ರೈಟ್ಸನ್ನು ಪಾರ್ವತಮ್ಮನವರು ಕೊಡ್ತಾರೆ. ಆಗ ಜೀವನ ಚೈತ್ರ ಕೆಲಸ ಶುರುವಾಗುತ್ತೆ. ಜೀವನ ಚೈತ್ರಗೆ ಮೊದಲಿಗೆ ಸಿನಿಮಾ ಹೆಸರಿಟ್ಟಿದ್ದು ಸಿಂಹಾದ್ರಿಯ ಸಿಂಹ. ಅದು ಪತ್ರಿಕೆಯಲ್ಲಿ ಜಾಹೀರಾತು ಕೂಡ ಬರುತ್ತೆ. ಆ ಜಾಹೀರಾತನ್ನು ನೋಡ್ತಿದ್ದಾಗಿನ ಅಭಿಮಾನಿಗಳು ರಾಜ್ಯಾದ್ಯಂತ ಸಂಭ್ರಮಾಚರಣೆ. ಅಣ್ಣವರು ಮತ್ತೆ ಸಿನಿಮಾ ಮಾಡ್ತಾಯಿದ್ದಾರೆ, ಯಾವುದೋ ಆ್ಯಕ್ಷನ್ ಮೂವಿ ಮಾಡ್ತಾಯಿದ್ದಾರೆ. ಸಿಂಹಾದ್ರಿಯ ಸಿಂಹ, ಕೆರಳಿದ ಸಿಂಹ ನಂತರ ಅಣ್ಣವರು ಸಿಂಹ ಅನ್ನೋ ಟೈಟ್ಲಲ್ಲಿ ಮಾಡ್ತಾಯಿದ್ದಾರೆ. ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿರುತ್ತೆ, ಅದ್ಭುತವಾದ ಫೈಟಿಂಗ್ಗಳಿರುತ್ತೆ ಅಂತೇಳಿ ಅಭಿಮಾನಿಗಳು ಅವರವರೇ ಲೆಕ್ಕಾಚಾರ ಹಾಕೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಆ ಕಥೆಯನ್ನು ಕೇಳಿದಂಥ ಅಣ್ಣವರು ಟೈಟಲ್ ಈ ರೀತಿ ಬೇಡ, ಸಿಂಹಾದ್ರಿಯ ಸಿಂಹ ಅಂತ, ನಾವು ಸಿಂಹಾದ್ರಿಯ ಸಿಂಹ ಅಂತ ಇಟ್ಬಿಟ್ರೆ ಅದು ಸಂಪೂರ್ಣ ಆ್ಯಕ್ಷನ್ ಮೂವಿ ಆಗಬೇಕು, ಅದರಲ್ಲಿ ಫೈಟಿಂಗ್ಗಳು ತುಂಬ ಇರಬೇಕು. ಆದರೆ ಈ ಸಿನಿಮಾದಲ್ಲಿ ನಾವು ಫೈಟಿಂಗ್ ಯೂಸ್ ಮಾಡೋದು ಬೇಡ, ಇದು ಸಾಂಸಾರಿಕ ಚಿತ್ರ ಮತ್ತು ಒಂದು ಸಾಮಾಜಿಕ ಸಂದೇಶ ಇರುವಂತಹ ಸಿನಿಮಾ, ಹೀಗಾಗಿ ಈ ಸಿನಿಮಾಗೆ ಈ ಟೈಟ್ಲು ಬೇಡ, ಬೇರೆ ಚೇಂಜ್ ಮಾಡಿ ಅಂದಾಗ ಉದಯ್ ಶಂಕರ್ ಅವರು ಜೀವನ ಚೈತ್ರ ಅಂತ ಇಟ್ಬಿಡೋಣ ಅಂತೇಳಿ ಅದು ಸಿಂಹಾದ್ರಿಯ ಸಿಂಹ ಹೋಗಿ ಜೀವನ ಚೈತ್ರ ಅಂತ ಆಗುತ್ತೆ. ಜೀವನ ಚೈತ್ರ ಶೂಟಿಂಗ್ ಶುರು ಆದಮೇಲೆ ಅಭಿಮಾನಿಗಳಿಗೆ ಬರೀ ಜೀವನ ಚೈತ್ರ ಸಿನಿಮಾದೇ ಗುಂಗು. ಯಾವಾಗ ಆ ಸಿನಿಮಾ ನಾವು ನೋಡ್ತೀವಿ, 3 ವರ್ಷದ ನಂತರ ಅಣ್ಣವ್ರು ಮಾಡ್ತಾಯಿದ್ದಾರೆ, ಯಾವಾಗ ಕಣ್ಣು ತುಂಬಿಕೊಳ್ತೀವೋ ಅಂತೇಳಿ ಕಾತರರಾಗಿ ಕಾಯ್ತಾ ಇರ್ತಾರೆ. ಆ ಸಿನಿಮಾ ಬಗ್ಗೆ ಯಾವುದಾದ್ರೂ ಒಂದು ವರದಿ ಬಂದುಬಿಟ್ರೆ ಆ ಪೇಪರು ಸಿಕ್ಕಾಪಟ್ಟೆ ಸೇಲ್ ಆಗಿಬಿಡೋದು. ಮತ್ತು ರೂಪತಾರ, ಅರಗಿಣಿ, ವಿಜಯ್ ಚಿತ್ರ ಈ ರೀತಿ ಸಿನಿಮಾಗೆ ಸಂಬಂಧಪಟ್ಟಂತಹ ಮ್ಯಾಗ್ಝಿನ್ಗಳಲ್ಲಿ ಜೀವನ ಚೈತ್ರ ಸಿನಿಮಾದ ಬಗ್ಗೆ ಸುದ್ದಿ ಬಂದಿದ್ರೆ, ಆ ಶೂಟಿಂಗ್ ತೆಗಿತಿದ್ದಂತಹ ಫೋಟೋಗಳು ಬಂದಿದ್ರಂತೂ ಆ ಮ್ಯಾಗ್ಝಿನ್ಗಳು ಕಡಲೆಪುರಿದ ರೀತಿ ಸೇಲ್ ಆಗಿಬಿಡೋದು. ಆ ಥರ ಜೀವನ ಚೈತ್ರ ಸಿನಿಮಾ ರಿಲೀಸ್ಗೂ ಮುಂಚೆನೇ ಎಷ್ಟು ಕ್ರೇಜ್ ಕ್ರಿಯೇಟ್ ಆಗಿಬಿಟ್ಟಿರ್ತದೆ ಅಂದರೆ, ಆ ಸಿನಿಮಾ ಬಂದರೆ ಮೊದಲನೇ ದಿನ
ಅದು ಎಷ್ಟಾದರೂ ಆಗಲಿ ಬ್ಲ್ಯಾಕ್ ಟಿಕೆಟು ಕೊಡೋದಕ್ಕೆ ರೆಡಿಯಾಗಿರ್ತಾರೆ ಅಭಿಮಾನಿಗಳು. ಆ ಥರ ಸಿನಿಮಾದ ಬಗ್ಗೆ ಆಸಕ್ತಿ. ಒಂದು ಅಣ್ಣವರು 3 ವರ್ಷದ ನಂತರ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು. ಹಿಮಾಲಯ ಭಾಗದಲ್ಲಿ ಆ ಸಿನಿಮಾದ ಶೂಟಿಂಗ್ ಆಗಿದೆ. ಅಣ್ಣವರು ಈ 60ನೇ ವಯಸ್ಸಿನಲ್ಲೂ ಆ ಕೊರೆಯುವ ಚಳಿನಲ್ಲಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದಾರಂತೆ. ಕೊನೆಯಲ್ಲಿ ಒಂದು ಹಾಡಿದೆಯಂತೆ, ಅದ್ಭುತವಾಗಿದೆಯಂತೆ, ಭಾಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದಾರಂತೆ ಅಂತೆಲ್ಲ ಪತ್ರಿಕೆಗಳಲ್ಲಿ ಓದಿ ಆ ಸಿನಿಮಾನ ಯಾವಾಗ ಕಣ್ಣು ತುಂಬ್ಕೋತೀವೋ ಅಂಥೇಳಿ ಅಭಿಮಾನಿಗಳು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇರ್ತಾರೆ. ಆ ಸಿನಿಮಾ ರಿಲೀಸ್ ಆಗುವಂತಹ ದಿನ ಬರುತ್ತೆ, ಅದು ಜುಲೈ 30, 1992. ಮೈಸೂರಿನಲ್ಲದು ರಣಜಿತ್ ಲಕ್ಷ್ಮೀ ಸರಸ್ವತಿ, ಬೆಂಗಳೂರಿನಲ್ಲಿ ನರ್ತಕಿ ಮೇನ್ ಥಿಯೇಟ್ರ್, ಮಂಡ್ಯ ಸಂಜಯ್, ಹಾಸನ ಭಾನು. ಯಾವ ರೀತಿ ಓಪನಿಂಗ್ ಅಂದರೆ ಅಣ್ಣವರ ಪ್ರತಿಯೊಂದು ಸಿನಿಮಾನೂ ಅದ್ಭುತವಾದ ಓಪನಿಂಗೆ. ಬಟ್ ಜೀವನ ಚೈತ್ರ ಮಾತ್ರ ಅಣ್ಣವರ ಈ ಹಿಂದೆ ಎಲ್ಲ ಸಿನಿಮಾದ ಕ್ರೇಜ್ಗಳ ದಾಖಲೆಯನ್ನು ಮುರಿದು ಬಿಡುತ್ತೆ. ಆ ಥರ ಜನ ಸುನಾಮಿ. ನಮ್ಮ ಮೈಸೂರಿನಲ್ಲದು ಒಂದು 10 ದಿನ ಮುಂಚಿತವಾಗಿಯೇ ಟಿಕೆಟ್ ತಗೊಳ್ಳೋದಕ್ಕೆ ನಮ್ಮ ರಣಜಿತ್ ಚಿತ್ರಮಂದಿರದ ಸುತ್ತ ಗೋಣಿಚೀಲ ಹಾಯಿಸ್ಕೊಂಡು, ಚಾಪೆಯನ್ನು ಹಾಯಿಸ್ಕೊಂಡು ಜಾಗ ಬುಕ್ ಮಾಡ್ಕೊಂಬಿಟ್ಟಿರ್ತಾರೆ. ಯಾವ ಟೈಮ್ನಲ್ಲಿ ಟಿಕೆಟ್ ಕೊಡ್ತಾರೋ ಆಗ ನಾವು ಎದ್ದು ಓಡ್ತಾ ಇರಬೇಕು, ಮಾಣಿಷೋದ್ರೆ ಟಿಕೆಟ್ ಬೇಕು ಅಂತೇಳಿ. ನಮ್ಮ ಥಿಯೇಟ್ರ್ ಸುತ್ತ ಜಾಗ ಇತ್ತು, ಖಾಲಿ ಜಾಗ. ಅಲ್ಲೆಲ್ಲ ಗೋಣಿಚೀಲ ಹಾಕ್ಬಿಟ್ಟು 10 ದಿನ ಮುಂಚಿತವಾಗಿ ಕಾಯ್ಕೊಂಡು ಕೂತಿರೋರು. ಒಬ್ಬ ಹೋಗ್ತಿದ್ದಾಗ ಇನ್ನೊಬ್ಬ ಬಂದು ಆ ಜಾಗದಲ್ಲಿ ಕಾಯ್ಕೊಳ್ಳೋದು, ಒಬ್ಬ ಕೆಲಸಕ್ಕೆ ಹೋದರೆ ಇನ್ನೊಬ್ಬ ಬರೋದು. ಈ ರೀತಿ 24 ಗಂಟೆನೂ ಜಾತಕ ಪಕ್ಷಿಗಳಂಗೆ ಕಾಯ್ತಾ ಕೂತಿರ್ತಾರೆ. ಟಿಕೆಟ್ ಯಾವಾಗ ಕೊಟ್ಬಿಡ್ತಾರೋ ಅವಾಗ ನಾವು ಓಡೋಗ್ಬೇಕು ಅಂತೇಳಿ. ಅದು ಅವಾಗ ಪತ್ರಿಕೆಗಳಲ್ಲಿ ಸುದ್ದಿಯಾಗಿತ್ತು. ಥಿಯೇಟ್ರ್ ಸುತ್ತ, ರಣಜಿತ್ ಚಿತ್ರಮಂದಿರದ ಸುತ್ತ ಗೋಣಿಚೀಲ ಚಾಪೆಯನ್ನು ಹಾಯಿಸ್ಕೊಂಡು ಅಭಿಮಾನಿಗಳು ಟಿಕೆಟ್ಗಾಗಿ ಕಾಯ್ತಾ ಇದ್ದಾರೆ. ಮಾಣಿಷೋದೆ ಟಿಕೆಟ್ ಬೇಕು, ಮೊದಲನೇ ದಿನದ ಟಿಕೆಟ್ ಬೇಕು ಅಂತೇಳಿ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಥಿಯೇಟ್ರ್ ಸುತ್ತ ಜಾಗನೇ ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತೆಲ್ಲ ಸುದ್ದಿಯಾಗಿತ್ತು. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಅದೇ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ಆ ಕ್ರೇಜ್ ಯಾವ ರೀತಿ ಇತ್ತು ಅಂದರೆ, ಪಾರ್ವತಮ್ಮನವರು ಕೆಂಪೇಗೌಡ ರಸ್ತೆಯಲ್ಲಿ ಯಾವತ್ತೂ ಅವ್ರ ಸಿನಿಮಾಗಳನ್ನು 2 ಥಿಯೇಟ್ರ್ಗಳಿಗೆ ಕೊಟ್ಟಿರಲಿಲ್ಲ. ಆದರೆ ಜೀವನ ಚೈತ್ರ ಸಿನಿಮಾದ ಒತ್ತಡವನ್ನು ತಡೆಯೋಕ್ಕಾಗಲ್ಲ ಅಂಥೇಳಿ ನರ್ತಕಿ 4 ಶೋ ಕಪಾಲಿ ಚಿತ್ರಮಂದಿರಕ್ಕೆ ಮಾರ್ನಿಂಗ್ ಶೋ ಕೊಡ್ತಾರೆ. ಅದು ಆಗ ಚರ್ಚೆ ಆದಂಥದ್ದು. ಏನಿದು ಒಂದೇ ಕಡೆ 2 ಥಿಯೇಟ್ರ್ ಕೊಟ್ಬಿಟ್ರಲ್ಲಪ್ಪ ಅಂತ. ಯಾಕಂದರೆ ಅಭಿಮಾನಿಗಳು ಆ ಥರ ಕ್ರೇಜು. ಮೊದಲನೇ ದಿನ ಸಿನಿಮಾ ನೋಡಬೇಕು, ಮೊದಲನೇ ದಿನ ಅಲ್ಲದೇ ಇದ್ದರೂ ಮೊದಲನೇ ವಾರದಲ್ಲಾದ್ರೂ ಟಿಕೆಟ್ ಸಿಕ್ಬಿಡ್ಬೇಕು ನಮಗೆ ಅನ್ನೋ ಒಂದು ಆಸೆ. ಹೀಗಾಗಿ ಆ ಸಿನಿಮಾದ ಒತ್ತಡ ತಡೆಯೋಕ್ಕಾಗಲ್ಲ ಅಂತೇಳಿ ನರ್ತಕಿ 4 ಶೋಸ್ ಕೊಟ್ಟಿರ್ತಾರೆ ಮತ್ತು ಕಪಾಲಿಗೆ ಮಾರ್ನಿಂಗ್ ಶೋ ಕೊಟ್ಬಿಡ್ತಾರೆ. ಬೆಂಗಳೂರಿನ ಕೆಂಪೇಗೌಡ ರಸ್ತೆ ಸಂಪೂರ್ಣ ಬಂದ್. ಯಾವ ವೆಹಿಕಲ್ಗಳು ಓಡಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿಬಿಟ್ಟಿದ್ದಾರೆ. 10 ದಿನ ಮುಂಚಿತವಾಗಿಯೇ ಆ ರಸ್ತೆಯಲ್ಲಿ ವಾಹನಗಳು ಓಡಾಡೋದೇ ದುಸ್ತರವಾಗಿಬಿಡುತ್ತೆ. ಯಾಕಂದರೆ ಸ್ಟಾರ್ ಕಟ್ಟೋದು, ಬ್ಯಾನರ್ಗಳು ಮೆರವಣಿಗೆ ಮಾಡೋದು, ಆಟೋಗಳಲ್ಲಿ ಸ್ಟಾರ್ಗಳನ್ನು ಮೆರವಣಿಗೆ ಮಾಡೋದು, ಜೈಕಾರಕ್ಕೆ ಹೋಗೋದು, ಈ ರೀತಿ ಸಿನಿಮಾ ರಿಲೀಸ್ಗೂ 10 ದಿನ ಮುಂಚಿತವಾಗಿಯೇ ಅಭಿಮಾನಿಗಳ ಸಂಭ್ರಮಾಚರಣೆ ಶುರು ಆಗಿಬಿಡುತ್ತೆ. ಮತ್ತು ಆ ಸಿನಿಮಾದ ಕಟೌಟು ನಮ್ಮ ಮೈಸೂರಿನ ಮಟ್ಟಿಗೆ ಹೇಳ್ಬೇಕಂದ್ರೆ ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಹುಲಿಯ ಹಾಲಿನ ಮೇವು ಮತ್ತು ಕಾಮನಬಿಲ್ಲು ಸಿನಿಮಾದ ಕಟೌಟ್ ಅತಿ ಎತ್ತರದ ಕಟೌಟನ್ನು ನಿಲ್ಲಿಸಿರ್ತಾರೆ. ಅದನ್ನು ಬಿಟ್ಟರೆ ಜೀವನ ಚೈತ್ರ ಸಿನಿಮಾದು ಬಹುದೊಡ್ಡ ಕಟೌಟನ್ನು ನಿಲ್ಲಿಸ್ಬಿಡ್ತಾರೆ. ಎಷ್ಟು ಅದ್ಭುತವಾಗಿತ್ತು ಅಂದರೆ ಆ ಕಟೌಟು ನೋಡೋದಕ್ಕೆ ಅಷ್ಟು ಆಕರ್ಷಣೀಯವಾಗಿತ್ತು. ಅಣ್ಣವ್ರು ಸೂಟ್ ಹಾಕ್ಕೊಂಡು ಬೆರಳನ್ನ ಹಿಂಗೆ ಅಂತಿರ್ತಾರೆ ನೋಡಿ, ಆ ಕಟೌಟು. ಮತ್ತು ಆ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಮಳೆಗಾಲ. ಅದು ಸಿನಿಮಾ ರಿಲೀಸ್ ಆಗೋದು ಒಂದು 2 ದಿನ ಮುಂಚಿತವಾಗಿಯೇ ನಮ್ಮ ಚಿತ್ರಮಂದಿರದಲ್ಲಿ ಟಿಕೆಟ್ ಇಶ್ಯೂ ಶುರು ಮಾಡ್ತಾರೆ. ರಣಜಿತ್ ಚಿತ್ರಮಂದಿರದಿಂದ ಹಿಡಿದು ದೊಡ್ಡ ಗಡಿಯಾರ ತನಕ ಲೈನು. ಮೈಸೂರಿನಲ್ಲಿರೋರು ಗೊತ್ತಿರುತ್ತೆ ದೊಡ್ಡ ಗಡಿಯಾರಕ್ಕೂ ಮತ್ತು ರಣಜಿತ್ ಚಿತ್ರಮಂದಿರಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಅಷ್ಟು ದೂರದ ತನಕ ಜನ ನಿಂತಿದ್ದಾರೆ ಟಿಕೆಟ್ಗೆ. ಮಳೆ ಬರ್ತಾ ಇದ್ರೂ ಕೂಡ ಜನ ಕದಲ್ತಾ ಇಲ್ಲ. ಮಳೆಯಲ್ಲೇ ನೆನ್ಕೊಂಡು ನಮಗೆ ಟಿಕೆಟ್ ಮೊದಲನೇ ದಿನವೇ ಬೇಕು, ಅಕಸ್ಮಾತಾಗಿ ನಮಗೆ ಮೊದಲನೇ ದಿನ ಸಿಗಲಿಲ್ವಾ, ಈ ವಾರದಲ್ಲೇ ಟಿಕೆಟ್ ಸಿಗಬೇಕು ನಮಗೆ ಅಂಥೇಳಿ ರಾತ್ರಿ ಎಲ್ಲ ಮಳೆಯಲ್ಲಿ ನೆನ್ಕೊಂಡು ಟಿಕೆಟನ್ನು ಪಡ್ಕೋತಾರೆ. ದಾಖಲೆ ಮಟ್ಟದಲ್ಲಿ ಆ ಸಿನಿಮಾದ ಟಿಕೆಟನ್ನು ಮುಂಗಡವಾಗಿ ಕೊಡ್ತಾರೆ. ನಮ್ಮ ಚಿತ್ರಮಂದಿರದಲ್ಲಿ ಕಾಮನಬಿಲ್ಲು, ಹುಲಿ ಹಾಲಿನ ಮೇವು, ಚಲಿಸುವ ಮೋಡಗಳು ಈ ಸಿನಿಮಾಗಳ ನಂತರ ಜೀವನ ಚೈತ್ರ ಸಿನಿಮಾಗೆ ಅತಿ ಹೆಚ್ಚು ದಿನಗಳ ಟಿಕೆಟನ್ನು ಮುಂಗಡವಾಗಿ ಕೊಟ್ಬಿಡ್ತಾರೆ. ಸಿನಿಮಾ ರಿಲೀಸ್ ಆದಮೇಲೆ ಮೊದಲನೇ ದಿನ ಮಾರ್ನಿಂಗ್ ಶೋನಲ್ಲಿ ಒಂದು ಘಟನೆ ನಡೆಯಿತು. ಆ ಹಿಂದೆ ಇದ್ದಂಥ ಸಿನಿಮಾದ ಟಿಕೆಟ್ನ ತಗೊಂಡು ಬ್ಲ್ಯಾಕ್ ಮಾರೋರು ತುಂಬ್ಕೊಂಬಿಟ್ಟಿರ್ತಾರೆ. ಅಂದರೆ ಜೀವನ ಚೈತ್ರ ಇವತ್ತು ಬರ್ತಾ ಇದೆ, ಆದರೆ ಹಿಂದೆ ಇದ್ದಂತೆ ಯಾವುದೋ ಸಿನಿಮಾದ ಟಿಕೆಟ್ ಮಾರ್ನಿಂಗ್ ಶೋನಲ್ಲಿ ತಗೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಅದನ್ನೇ ಜೀವನ ಚೈತ್ರ ಟಿಕೆಟ್ ಅಂದ್ಬಿಟ್ಟು ಬ್ಲ್ಯಾಕಲ್ಲಿ ಮಾರೋದಕ್ಕೆ. ಅದೇ ರೀತಿ ಮಾರ್ನಿಂಗ್ ಶೋನಲ್ಲಿ ಆಗ ನಮ್ಮ ಚಿತ್ರಮಂದಿರದಲ್ಲಿ ಸೆಕೆಂಡ್ ಕ್ಲಾಸ್ ಏನೊಂದು 3 ರೂಪಾಯಿ 4 ರೂಪಾಯಿ ಇತ್ತೇನೋ ಆ ಟೈಮ್ನಲ್ಲಿ. ಅದನ್ನು 200 ರೂಪಾಯಿ ಗಂಟ ಮಾರಾಟ ಮಾಡಿದ್ದಾರೆ. 200ರಿಂದ 300 ರೂಪಾಯಿ ಗಂಟ. ಈಗಿನ ಲೆಕ್ಕ ಹಾಕೊಂಡ್ರೆ ಇವತ್ತಿನ ರೇಟ್ಗೆ ಅದು 5,000 ಆಗಿಬಿಡುತ್ತೆ ಒಂದು ಬ್ಲ್ಯಾಕ್ ಟಿಕೆಟ್. ಮಾರ್ನಿಂಗ್ ಶೋನಲ್ಲಿ ಜನ ನೋಡಲಿಲ್ಲ, ಯಾವುದು ಡೇಟ್ ಗಿಟ್ ನೋಡ್ತಾ ಇಲ್ಲ. ಒಟ್ಟಲ್ಲಿ ಟಿಕೆಟ್ ಇದೆ ರಣಜಿತ್ ಥಿಯೇಟ್ರದು ಮಾರ್ನಿಂಗ್ ಶೋ ಅಂದ್ಬಿಟ್ಟು ಎಲ್ಲರೂ 200 ರೂಪಾಯಿ ಕೊಟ್ಟು 300 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಹೊರಟೋಗ್ತಾರೆ. ಸುಮಾರು ಜನ ತಗೊಂಡು ಹೋಗ್ತಾರೆ. ಅಲ್ಲಿ ಬುಕ್ಕಿಂಗ್ ಗೇಟ್ ಹತ್ರ ಹೋದಾಗ ನೋಡಿಬಿಟ್ಟು ಅಲ್ಲಿ ಗೇಟ್ ಕೀಪರ್ಗಳಿಗೆ ಇದೇನಿದು ನೆನ್ನೆ ಟಿಕೆಟ್ ತಂದಿದ್ದಾರಲ್ಲ ಅಂತೇಳಿ
ಹುಷಾರಾಗ್ಬಿಡ್ತಾರೆ. ಗಲಾಟೆ ಅವರು ಗೇಟ್ ಕೀಪರ್ಗಳು, ನಾವು ಬ್ಲ್ಯಾಕಲ್ಲಿ 200 ರೂಪಾಯಿ ಕೊಟ್ಟು 300 ರೂಪಾಯಿ ಕೊಟ್ಟು ತಂದಿದ್ದೀನಿ, ನೀವು ನೋಡಿದ್ರೆ ಇಲ್ಲ ಅಂತಿರಲ್ಲ ಅಂತೇಳಿ. ಕಡೆಗೆ ಪೊಲೀಸ್ ಅವ್ರನ್ನ ನಿಲ್ಲಿಸಿ ಅವರೆಲ್ಲರಿಗೂ ಹೇಳಿ, ಇದು ನೆನ್ನೆ ಟಿಕೆಟು, ನೀವು ನೋಡ್ಬಿಟ್ಟು ತಾನೇ ತಗೊಬೇಕು, ಯಾಕೆ ಈ ರೀತಿ ತಗೊಂಬಂದ್ರಿ ಅಂತೇಳಿ ಎಲ್ಲರನ್ನೂ ಅಲ್ಲಿಂದ ಓಡಿಸ್ತಾರೆ. ಅವರೇನು ಮಾಡಿದ್ದಾರೆ, ಬ್ಲ್ಯಾಕ್ ಮಾರೋರು ಮಾರ್ನಿಂಗ್ ಶೋನೆಲ್ಲ ಆ ಟಿಕೆಟ್ಗಳನ್ನೆಲ್ಲ ಮಾರಿ ಓಡ್ಬಿಟ್ಟಿದ್ದಾರೆ. ಇನ್ನು ಮ್ಯಾಟ್ನಿಂದ ಎಚ್ಚರಿಕೆ ಆಗಿಬಿಡ್ತಾರೆ, ಯಾವ ಶೋದು ಅಂತೇಳಿ ಗೇಟ್ ಹೊರಗಡೆನೇ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಆ ಥರ ಜೀವನ ಚೈತ್ರ ಸಿನಿಮಾದಲ್ಲಿ ಬ್ಲ್ಯಾಕ್ ಟಿಕೆಟು ಭರ್ಜರಿಯಾಗಿ ಸೇಲ್ ಆಗುತ್ತೆ. ಅಣ್ಣವರ ಎಲ್ಲ ಸಿನಿಮಾಗಳ ದಾಖಲೆಯನ್ನು ಮುರಿದ್ಬಿಡುತ್ತೆ ಬ್ಲ್ಯಾಕ್ ಟಿಕೆಟ್ ಮಾರಾಟದಲ್ಲಿ. ಇನ್ನು ಆ ಸಿನಿಮಾ ನೋಡಿದಂಥ ಪ್ರೇಕ್ಷಕರು ಅದ್ಭುತವಾಗಿ ಬಂದಿದೆ ಸಿನಿಮಾ ಅಂತೇಳಿ ಪದೇ ಪದೇ ವೀಕ್ಷಣೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದರೆ 3 ವರ್ಷದ ನಂತರ ಅಣ್ಣವ್ರ ಸಿನಿಮಾ ಬಂದಿರೋದು. ಸಿನಿಮಾ ಬೇರೆ ಅದ್ಭುತವಾಗಿ ಬಂದುಬಿಟ್ಟಿದೆ. ಅಣ್ಣವ್ರ ಆ್ಯಕ್ಟಿಂಗ್ ಅತ್ಯದ್ಭುತವಾಗಿದೆ. ಮಾಧವಿ ಅವ್ರ ಆ್ಯಕ್ಟಿಂಗು, ಹಾಡುಗಳು ಎಲ್ಲವೂ ಕೂಡ ಸೂಪರ್ ಹಿಟ್ಟು. ಹೀಗಾಗಿ ಆ ಸಿನಿಮಾನ ಪದೇ ಪದೇ ನೋಡೋದಕ್ಕೆ ಶುರು ಮಾಡಿಬಿಡ್ತಾರೆ. ನಮ್ಮ ಚಿತ್ರಮಂದಿರದಲ್ಲಿ ಅದು 44 ದಿನಗಳ ಕಾಲ ಕಂಟಿನ್ಯೂ 4 ಶೋ ಫುಲ್ಲು, ಒಂದು ಶೋನು ಮಿಸ್ ಇಲ್ಲ. ಕ್ರೌಡೆಡ್ ಹೌಸ್ಫುಲ್, 10 ದಿನದ ಒಟ್ಟೊಟ್ಟಿಗೆ 5 ದಿನದ ಒಟ್ಟೊಟ್ಟಿಗೆ ಟಿಕೆಟ್ ಕೊಟ್ಟು ಮುಗಿಸೋರು. ಮಳೆಗಾಲ, ಆವಾಗ ಮಳೆನಲ್ಲೂ ಜನ ನಿಂತುಕೊಂಡು ಟಿಕೆಟ್ ತಗೊಂಡು ಓಡೋಗ್ತಾ ಇದ್ರು ಆ ಸಿನಿಮಾಗೆ. ಆಗ ಅದು ಪತ್ರಿಕೆನೆಲ್ಲ ಬಂದಿರುತ್ತೆ. ಕನ್ನಡ ಚಿತ್ರರಂಗದಲ್ಲೇ ನಂಜುಂಡಿ ಕಲ್ಯಾಣದ ನಂತರ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಜೀವನ ಚೈತ್ರ 100 ದಿನ ಪ್ರದರ್ಶನ ಕಂಡಿದೆ ಅಂತೇಳಿ ಪತ್ರಿಕೆನಲ್ಲಿ ಜಾಹೀರಾತು ಕೂಡ ಬರುತ್ತೆ. ಮತ್ತು ಆ ಸಿನಿಮಾದ ಇನ್ನೂ ಹಲವು ವಿಶೇಷ ವಿಚಾರಗಳನ್ನು ಹೇಳಬೇಕು ಅಂದರೆ, ಮೊದಲಿಗೆ ಆ ಸಿನಿಮಾದಲ್ಲಿ ಒಂದು ಫೈಟಿಂಗ್ ಇಡೋದು ಬೇಡ ಅಂತಲೇ ತೀರ್ಮಾನ ಆಗಿರುತ್ತೆ. ಅಣ್ಣವ್ರು ಹೇಳ್ಬಿಟ್ಟಿರ್ತಾರಂತೆ, ಇದು ಒಂದು ಸಾಮಾಜಿಕ ಸಂದೇಶ ಇರುವ ಸಿನಿಮಾ, ಇದು ಒಂದು ಯಾವುದೇ ಫೈಟ್ ಬೇಡ ಅಂತ ಹೇಳ್ಬಿಟ್ಟಿರ್ತಾರೆ. ಆಮೇಲೆ ಚಿತ್ರೀಕರಣ ಆಗ್ತಾ ದೊರೆ ಭಗವಾನ್ ಅವರಿಗೆ ಭಯ ಶುರು ಆಗಿಬಿಡುತ್ತೆ. ಅಲ್ಲಪ್ಪ 3 ವರ್ಷ ಆದಮೇಲೆ ಅಣ್ಣವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಒಂದು ಫೈಟಿಂಗ್ ಇಡಲಿಲ್ಲ ಅಂದರೆ ಅಭಿಮಾನಿಗಳ ಮೇಲೆ ನಮಗೆ ಮತ್ತೆ ಓಡಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಅಣ್ಣವರಿಗೆ ಮನದಟ್ಟು ಮಾಡಿಕೊಡ್ತಾರೆ. ಅಣ್ಣ ಒಂದು ಫೈಟ್ ಆದ್ರೂ ಇಡಬೇಕು ಅಂತ. ಅಲ್ಲಿವರೆಗೂ ಅದ್ರಲ್ಲಿ ಫೈಟ್ ಇದೆ ನೋಡಿ, ಸಾರಾಯಿ ಅಂಗಡಿ ಅವ್ರ ಜೊತೆ ಅಣ್ಣವ್ರು ಹೊಡೆದಾಡೋದು. ಫಸ್ಟ್ ಹೇಗಿತ್ತಂದರೆ ಅದು ಸ್ಕ್ರೀನ್ ಪ್ಲೇ, ಅಣ್ಣವರು ಊರು ಜನನೆಲ್ಲ ಸೇರಿಸ್ಕೊಂಡು ಹೋಗಿ ಅವ್ರನ್ನೆಲ್ಲ ಓಡಿಸಿ ಆ ಬಾಟ್ಲುಗಳನ್ನು ಹೊಡೆದಾಕೋದು ಜನಗಳ ಕೈಲೇ, ಆ ರೀತಿ ಇರುತ್ತಂತೆ ಆ ಸೀನು. ಆಮೇಲೆ ಅದನ್ನು ಫೈಟಾಗಿ ಕನ್ವರ್ಟ್ ಮಾಡೋಣ ಅಂತೇಳಿ ದೊರೆ ಭಗವಾನ್ ಅವರು ಅಣ್ಣವ್ರಿಗೆ ಹೇಳಿದ್ಮೇಲೆ ಅಣ್ಣವರು ಒಪ್ಪಿಗೆ ಕೊಡ್ತಾರೆ, ಆಯಿತು ಅಂತೇಳಿ ಅದ್ರಲ್ಲಿ ಒಂದು ಫೈಟ್ನ ಯೂಸ್ ಮಾಡ್ಕೋತಾರೆ. ಮತ್ತು ಜೀವನ ಚೈತ್ರ ಸಿನಿಮಾ ಒಂದು ಸಾಮಾಜಿಕ ಕ್ರಾಂತಿಗೂ ಕೂಡ ಕಾರಣವಾಗುತ್ತೆ. ಆ ಸಿನಿಮಾ ರಿಲೀಸ್ ಆದಮೇಲೆ ಹಲವು ಹಳ್ಳಿಗಳಲ್ಲಿ ಸ್ವಇಚ್ಛೆಯಿಂದ ಅಲ್ಲಿನ ಜನನೇ ಸಾರಾಯಿ ಅಂಗಡಿಗಳನ್ನು ಎತ್ತಿಸ್ತಾರೆ. ಪತ್ರಿಕೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅಣ್ಣವರ ಒಂದು ಸಿನಿಮಾ ಒಂದು ಸಾಮಾಜಿಕ ಕ್ರಾಂತಿ ಮಾಡಿಬಿಡ್ತು. ಸಿನಿಮಾದಲ್ಲಿ ಅಣ್ಣವರು ಆಡಿದಂತಹ ನಾದಮಯ ಸಾಂಗು, ಈ ಸಾಂಗಿಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ 100ನೇ ದಿನದಲ್ಲಿ ನಾದಮಯ ಸಾಂಗಿಗೆ ಆ ಹಾಡು ಮುಗಿಯೋ ತನಕನೂ ಕಾಸಿನ ಸುರಿಮಳೆ. ಎಷ್ಟು ಚಿಲ್ಲರೆ ಕಾಸು ಎರ್ಚಿದ್ರು ಗೊತ್ತಿಲ್ಲ. ಅಲ್ಲಿ ಮುಂದೆ ಗಾಂಧಿ ಕ್ಲಾಸಲ್ಲಿ ಕೂತಿದ್ದಂಥವ್ರಿಗೆ ಹಬ್ಬ ಆವತ್ತು ಅಂತ ಹೇಳ್ಬೋದು, ಯಾಕಂದರೆ ಅಷ್ಟು ಕಾಸು ಅವರಿಗೆ. ಈ ರೀತಿ ಅಣ್ಣವರ ಸಿನಿಮಾ ಒಂದೊಂದು ಸಿನಿಮಾನೂ ಒಂದೊಂದು ದಾಖಲೆಗಳು. ಸಿನಿಮಾದ ದಾಖಲೆಗಳಿಗೆ ಲೆಕ್ಕನೇ ಇಲ್ಲ. ಅದೇ ರೀತಿ ಜೀವನ ಚೈತ್ರ 1992ರಲ್ಲಿ ಇಂಡಸ್ಟ್ರಿ ಹಿಟ್ ಆಗುತ್ತೆ. ಅದು ನಮ್ಮ ಮೈಸೂರು, ಬೆಂಗಳೂರು, ದಾವಣಗೆರೆ, ಹುಬ್ಬಳ್ಳಿ ಈ ಭಾಗದಲ್ಲಿ 25 ವಾರ, ಬೆಂಗಳೂರು ಸ್ವಪ್ನದಲ್ಲಿ 1 ವರ್ಷಗಳ ಪ್ರದರ್ಶನ ಕಂಡು ಆ ವರ್ಷದ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಅಂತ ಅನ್ನಿಸ್ಕೊಡುತ್ತೆ.